ಪಕ್ಕ ಆಕಾಂಕ್ಷಿ ರೀ 45 ವರ್ಷ ಪಕ್ಷ ಕಟ್ಟಿದ್ದೀನಿ, ಪಕ್ಷದ ಹೋರಾಟ ಮಾಡಿದ್ದೀನಿ. ನಾನು ಪಕ್ಕ ಆಕಾಂಕ್ಷಿ, ಮಂತ್ರಿ ಆಕಾಂಕ್ಷಿ. ನನ್ನ ಸಹಕಾರಿನೇ ನಿಮಗೆಲ್ಲ ಗೊತ್ತಿದೆ. ಹಿಂದೆನೇ ನಂದು ಅನೌನ್ಸ್ ಮಾಡಿ ನಾನು ಸಹಕಾರಿ ಕ್ಷೇತ್ರದಲ್ಲೇ ಬಂದಿರೋದು. ರಾಜಣ್ಣಗಿಂತ ಸೀನಿಯರ್ ನಾನು ಅದಕ್ಕೆ ಹೇಳಿದ್ದು, ದುಡ್ಡು ನಮ್ಮಲ್ಲಿ ಸಾಕಷ್ಟಿದೆ. ಪರಮೇಶ್ವರ್ ಹತ್ರ ದುಡ್ಡಿಲ್ಲ, ನಮ್ಮ ಸರ್ಕಾರದಲ್ಲಿ ದುಡ್ಡಿದೆ. ಸೀನಿಯರ್ ಇದ್ದೀನಿ ರೀ. ಜಿಲ್ಲೆಯಲ್ಲಿ ಈಗಿರೋ MLAಗಳಿಗಿಂತ ಎಲ್ಲದಕ್ಕೂ ಸೀನಿಯರ್ ನಾನೇ. ಸಿಗಲೇಬೇಕು, ಕೊಡಬೇಕು, ಕೊಡಲೇಬೇಕು. ಪಕ್ಕ ಆಕಾಂಕ್ಷಿ ರೀ. 45 ವರ್ಷ ಪಕ್ಷ ಕಟ್ಟಿದ್ದೀನಿ, ಪಕ್ಷದ ಹೋರಾಟ ಮಾಡಿದ್ದೀನಿ. ನಾನು ಪಕ್ಕ ಆಕಾಂಕ್ಷಿ, ಮಂತ್ರಿ ಆಕಾಂಕ್ಷಿ. ಈಗ ಮಾಡಲ್ಲ, ಮಾಡುವಾಗ ನಿಮ್ಗೆಲ್ಲರಿಗೂ ಹೇಳ್ತೀನಿ. ನೋ ನಥಿಂಗ್ ಡೂಯಿಂಗ್ ಆಫ್ಟರ್ ನವಂಬರ್. ಅಲ್ಲಿ ನನ್ನ ಸಹಕಾರಿನೇ ನಿಮಗೆಲ್ಲ ಗೊತ್ತಿದೆ. ಹಿಂದೆನೇ ನಂದು ಅನೌನ್ಸ್ ಮಾಡಿ ನಾನು ಸಹಕಾರಿ ಕ್ಷೇತ್ರದಲ್ಲೇ ಬಂದಿರೋದು. ರಾಜಣ್ಣಗಿಂತ ಸೀನಿಯರ್ ನಾನು ರಾಜಣ್ಣಗಿಂತ ಸೀನಿಯರು. ರಾಜಣ್ಣಗಿಂತ ಮುಂಚೆನೇ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ. ರಾಜಣ್ಣನ ಅಧ್ಯಕ್ಷ ಮಾಡ್ಬೇಕಂದ್ರೆ ನಾನು ಸಹಕಾರ ಕೊಟ್ಟಿದ್ದೀನಿ. ಅದು ನಾನು ಈಗ ಹೇಳಲ್ಲ, ಅದು ನಾನೇ ಹೇಳ. ನಾನು ಜ್ಯೋತಿಷ್ಯ ಅಲ್ಲ, ನನಗದು ಗೊತ್ತಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂಥ ಬೆಳವಣಿಗೆ ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಸಚಿವ ಆಕಾಂಕ್ಷಿ. ನಾನು ಅದಕ್ಕೆ ಹೇಳಿದ್ದು, ದುಡ್ಡು ನಮ್ಮಲ್ಲಿ ಸಾಕಷ್ಟಿದೆ. ಪರಮೇಶ್ವರ್ ಹತ್ರ ದುಡ್ಡಿಲ್ಲ, ನಮ್ಮ ಸರ್ಕಾರದಲ್ಲಿ ದುಡ್ಡಿದೆ. ಅವ್ರದ್ದು ವೈಯಕ್ತಿಕ ಇಲ್ಲ, ಸರ್ಕಾರದಲ್ಲಿದೆ. ಸಿದ್ದರಾಮಣ್ಣವ್ರು ನನ್ನ ಹತ್ರನೂ ವೈಯಕ್ತಿಕ ದುಡ್ಡಿಲ್ಲ, ಸರ್ಕಾರದಲ್ಲಿದೆ. ಯಾರು? ನಾನೇ ಇದ್ನಲ್ರಿ, ನಾನೇ ಇದ್ನಲ್ರಿ. ರಾಜಣ್ಣಂದು ನಂದು ಹುಟ್ಟಿದಬ್ಬ ಒಂದೇ ದಿವಸ ಆಗುತ್ತೆ. ನಂದು ಫಸ್ಟ್ ಆಗೋಯ್ತು. ರಾಜಣ್ಣಂದು ಮುಂದಕ್ಕೆ ಹಾಕೊಂಡು ಇದನ್ನು ಪುಸ್ತಕ ಬಿಡುಗಡೆ ಮಾಡಿದ್ರು, ನಂದು ಡಾಕ್ಯುಮೆಂಟ್ರಿ ಬಿಡುಗಡೆ ಮಾಡಿದ್ದೀವಿ. ನಾನು ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಇಲ್ಲ, ನನ್ನ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದೆ. ಅವರು ಜಿಲ್ಲೆ ರಾಜ್ಯಕ್ಕೆ ಸೀಮಿತವಾಗಿದೆ ಮಂತ್ರಿ ಆಗಿದ್ದರಿಂದ. ಭ್ರಷ್ಟಾಚಾರ ನನಗೆ ಗೊತ್ತಿಲ್ಲ, ನಾನು ಯಾರಿಗೂ ಕೊಡೋದು ಇಲ್ಲ, ಯಾರ ಹತ್ರ ಇಸ್ಕೊಡೋದು ಇಲ್ಲ. ಯಾರು ಹೇಳಿದಾರೆ ಸಿಗಲ್ಲ ಅನ್ನೋಕ್ಕಾಗುತ್ತೇನೆ ರೀ? ಸೀನಿಯರ್ ಇದ್ದೀನಿ ರೀ. ಜಿಲ್ಲೆಯಲ್ಲಿ ಈಗಿರೋ MLAಗಳಿಗಿಂತ ಎಲ್ಲದಕ್ಕೂ ಸೀನಿಯರ್ ನಾನೇ. ಗೊತ್ತಾಯ್ತಲ್ಲ? ಸಿಗಲೇಬೇಕು, ಕೊಡಬೇಕು, ಕೊಡಲೇಬೇಕು. ಅದಾಮೇಲೆ ಪಕ್ಷದಲ್ಲಿ ಇರಲ್ಲ ಅನ್ನೋಕ್ಕೆ ಆಗಲ್ಲ. ಅದಾಮೇಲೆ ನಾನು ಯಾರನ್ನೂ ಬದಲಾವಣೆ ಮಾಡಿದ್ನಲ್ಲ. ನನ್ನ ಮಂತ್ರಿ ಮಾಡಿದ್ರೆ ಸಹಕಾರಿ ಮಂತ್ರಿ ಇದು ಖಾತೆ ಕೊಡಿ ಅಂತ ಕೇಳ್ತೀನಿ. ಈ ಅವಧಿಯಲ್ಲಿ ಇಲ್ಲ, ಟೈಮ್ ಬರಬೇಕು. ಇಲ್ಲ, ಕಾಯ್ತಾ ಇದ್ದೀನಿ.